9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫಸ್ಟ್ ಚಾಪ್ಟರ್ ಬಂದು ನಂಬರ್ ಸಿಸ್ಟಮ್ಸು. ನಿಮ್ಮ ಮಿಡ್ ಟರ್ಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೀವು ಕುತ್ಕೊಂಡು ಈಗ ಇನ್ನೊಂದು 10 days ಇದೆ ಪ್ರಿಪೇರ್ ಆಗ್ತೀನಿ ಅಂತ ಕುತ್ಕೊಂಡ್ರೆ ಇಡೀ ಚಾಪ್ಟರ್ ಕಂಪ್ಲೀಟ್ ಮಾಡೋದ್ರ ಬದಲು ಕೆಲವು ಕ್ವಶನ್ಸ್ಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಅಂದರೆ ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನ ನೀವು ರೆಫರ್ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಕಾನ್ಸೆಪ್ಟ್ಸು ಅಥವಾ ಯಾವ ಟಾಪಿಕ್ಸ್ಗಳು ಪದೇ 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 ರಿಪೀಟ್ ಆಗ್ತಿದೆ, ಯಾವ ಕ್ವಶನ್ಸ್ಗಳಲ್ಲ ಯಾವ ಟಾಪಿಕ್ಸ್ಗಳು ಪದೇ ಪದೇ ರಿಪೀಟ್ ಆಗ್ತಿದೆ ಅಂತ ನೋಡಿದಾಗ ಈ 4 ಕಾನ್ಸೆಪ್ಟ್ಸ್ಗಳು ಇದ್ದೇ ಇರುತ್ತೆ. ಇದ್ರ ಮೇಲೂ ಕ್ವಶನ್ಸ್ಗಳು ಕೇಳ್ತಾರೆ, ಬಟ್ ಈ 4 ಸೆಟ್ ಆಫ್ ಟಾಪಿಕ್ಸ್ ಏನಿದೆ ಇದ್ರ ಮೇಲೆ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಮಿಡ್ ಟರ್ಮ್ ಪೇಪರ್ನಲ್ಲಿ. ನಿಮ್ಮ ಆ್ಯನ್ಯುವಲ್ ಪೇಪರ್ ಆಗಿರಲಿ ಮಿಡ್ ಟರ್ಮ್ ಪೇಪರ್ ಆಗಿರಲಿ, ಮಿಡ್ ಟರ್ಮ್ ಪೇಪರ್ನಲ್ಲಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ಗಳಿದು. ಫಸ್ಟ್ ಬಂದು ರೈಟ್ ಇನ್ ದ ಫಾರ್ಮ್ ಆಫ್ P/Q, ಡೆಸಿಮಲ್ ಫಾರ್ಮ್ನಲ್ಲಿ ಕೊಟ್ಬಿಟ್ಟು ನಿಮಗೆ ಕ್ವಶನ್ಸ್ಗಳನ್ನ ಈ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಫಾರ್ಮ್ನಲ್ಲಿ ಇರುತ್ತಲ್ಲಪ್ಪ ಕ್ವಶನ್ಸ್ಗಳು, ಅದನ್ನು P/Q ಫಾರ್ಮಿಗೆ ಕನ್ವರ್ಟ್ ಮಾಡಿ ಅಂತ ಕ್ವಶನ್ಸ್ ಕೊಡ್ತಾರೆ. ಇದು 2-3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಇರೋಂಥ ಕಾನ್ಸೆಪ್ಟು. ಸೊ ಇದನ್ನು ನೀವು ವರ್ಕ್ ಮಾಡ್ಕೋಬೇಕಾಗುತ್ತೆ, ಮಿಡ್ ಟರ್ಮ್ ಪೇಪರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ನ ಸ್ಟೇಟ್ ಮಕ್ಕಳಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಸ್ನಲ್ಲಿ ಇರೋಂಥ ಸಿಂಪಲ್ ಕ್ವಶನ್ಸ್ ಕೊಡ್ತಾರೆ, ಬಟ್ CBSE ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಆ ಥರದ ಸಮ್ಸು ಒಂದೆರಡನ್ನ ನಾನು ಸಾಲ್ವ್ ಮಾಡಿಸ್ತೀನಿ, ಕಷ್ಟ ಇರೋಂಥ ಸಮ್ಸ್ನ CBSE ಮಕ್ಕಳಿಗೆ. ಸ್ಟೇಟ್ ಮಕ್ಕಳು ಆರಾಮಾಗಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರೋಂಥ ಸಮ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ಮತ್ತು ಎಕ್ಸಾಂಪಲ್ ಸಮ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ಸಾಕು, ಬಟ್ ಅದನ್ನು ಒಂದೊಂದು 2 ಸಮ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದು ಲೊಕೇಟ್ ರೂಟ್ 2, ರೂಟ್ 3 ಆರ್ ರೂಟ್ 5 ಆನ್ ನಂಬರ್ ಲೈನ್. ಈ 3ನಲ್ಲಿ ಒಂದು ಕ್ವಶನ್ ಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದಿದೆ, ಲೊಕೇಟ್ ರೂಟ್ 9.3 ಆನ್ ನಂಬರ್ ಲೈನ್. 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. CBSE ಮಕ್ಕಳಿಗೆ ಲೊಕೇಟ್ ರೂಟ್ 10.5 ಆರ್ 10.3 ಆನ್ ನಂಬರ್ ಲೈನ್ ಕೊಡ್ಬೋದು. ಸಮ್ ವಾಟ್ ನಂಬರ್ ಚೇಂಜ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಲಾಸ್ಟ್ ಎಕ್ಸಸೈಸ್, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಲಾಸ್ ಆಫ್ ಎಕ್ಸ್ಪೋನೆಂಟ್. ಸೊ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ನ ಚೆನ್ನಾಗಿ ಕಲ್ತ್ಕೊಳ್ರಿ. ಇರೋದೊಂದು 5-6 ಇದೆ, 4 ಮೇಯ್ನ್ ಇದೆ, ಇನ್ನು ಮಿಕ್ಕಿದೆಲ್ಲ 2 ತುಂಬ ಸಿಂಪಲ್ಸ್ ಇದೆ. ಸೊ ಅವೆಲ್ಲ ಮಾಡ್ಕೊಬೋದು. ಒಂದೊಂದ್ರದ್ದು ಮೇಲೂ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ನಿಮಗೆ ಮಿಡ್ ಟರ್ಮ್ ಪೇಪರ್ನಲ್ಲಿ ಈ ಚಾಪ್ಟರ್ 14 to 15 ಮಾರ್ಕ್ಸ್ ಇರುತ್ತೆ ಕಣ್ರಪ್ಪ. ಅದರಿಂದ ಕಾನ್ಸಂಟ್ರೇಟ್ ಮಾಡ್ಕೊಳ್ರಿ. ಈ 4 ಟಾಪಿಕ್ಸ್ನ ನೀವು ನಿಮ್ಮ ಮಿಡ್ ಟರ್ಮ್ ಪೇಪರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದೊಂದಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ರಿ. First concept, write in the form of P/Q. So ಸ್ಟಾರ್ ಮಾರ್ಕಲ್ಲಿ ಹೇಳ್ಕೊಡ್ತೀನಿ, ನೋಡ್ಕೊಳ್ರಿ. 0.47 ಬಾರ್. 1 ನಂಬರ್ ಫಸ್ಟ್ ರೆಕರ್ ಆಗ್ತಿರೋದು ಹೇಳ್ಕೊಡೋಣ, ಆಮೇಲಿಂದ 2 ನಂಬರ್ಸ್ ಹೇಳ್ಕೊಡ್ತೀನಿ, 3ನ ನೀವೇ ಮಾಡ್ಕೊಳ್ರಿ, ಈಸಿ ಇರುತ್ತೆ. ಸೊ ಕೊಟ್ಟಿರೋ ಕ್ವಶನ್ನ ಲೆಟ್ x = 0.47 ಬಾರ್ ಅಂತ ಬರ್ಕೊತಾ ಇದ್ದೀನಿ. ಇಲ್ಲಿ ಎಷ್ಟು ನಂಬರ್ ರೆಕರ್ ಆಗ್ತಿದೆ, ರಿಪೀಟ್ ಆಗ್ತಿದೆ, ಆ ನಂಬರ್ಸ್ ತಲೆ ಮೇಲೆ ಏನು ಲೈನ್ ಹಾಕಿದ್ದಾರೆ ಆ ವ್ಯಾಲ್ಯೂಸ್ಗಳು ಇನ್ಫಿನೈಟ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಅಂದರೆ ಡಿವಿಷನ್ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ರೆ 7 ಅನ್ನೋದು ಇನ್ಫಿನೈಟ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದನ್ನು ಹೇಗೆ ಬರ್ಕೋಬೋದಾಗಿದ್ರೆ 0.4777 ... ಪಾಯಿಂಟ್ ಆದಮೇಲಿಂದ ಆದಷ್ಟು 4 ಡಿಜಿಟ್ಸು. 1 ನಂಬರ್ ರೆಕರ್ ಆಗ್ತಿದ್ರೆ ಒಂದು 3 to 4 ಟೈಮ್ಸ್ ಬರ್ಕೊಳ್ರಿ. 2 ನಂಬರ್ಸ್ ರೆಕರ್ ಆಗ್ತಿದ್ರೆ ಟ್ವೈಸ್ ಬರ್ಕೊಳ್ರಿ, ನೋ ಇಶ್ಯೂಸ್. ಈಕ್ವೇಷನ್ ನಂಬರ್ 1 ಅಂತ ಕನ್ಸಿಡರ್ ಮಾಡೋಣ. ಕೊಟ್ಟಿರುವಂಥ ಡೆಸಿಮಲ್ ಫಾರ್ಮ್ನ ಈಗ ನಾವು ಒಂದು ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು, P/Q ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. 1 ನಂಬರ್ ರೆಕರ್ ಆಗ್ತಿದ್ರೆ ಮಲ್ಟಿಪ್ಲೈ ಬೈ 10 ಆನ್ ಬೋತ್ ಸೈಡ್ಸ್. 2 ಕಡೆಗೂ 10ಇಂದ ಮಲ್ಟಿಪ್ಲೈ ಮಾಡೋಣ. 10 × x which is equal to 10 × 0.477 ... ಅಂತ ಅಂದರೆ ಡಿವಿಷನ್ ಇನ್ನೂ ನಿಂತಿಲ್ಲ, ಬಟ್ 7 ಅನ್ನೋ ನಂಬರು ರೆಕರ್ ಆಗ್ತಾನೆ ಇದೆ, ರಿಪೀಟ್ ಆಗ್ತಾನೆ ಇದೆ. ಸೊ 10 × x is 10x which is equal to, ಇದನ್ನು ಮಲ್ಟಿಪ್ಲೈ ಮಾಡೋದು ಭಾಳ ಈಸಿ, ಟೈಮ್ ವೇಸ್ಟ್ ಮಾಡ್ಕೊಂಡು ಕೂರಲೇಬೇಡ್ರಿ. 10ನಲ್ಲಿ ಎಷ್ಟು ಝೀರೋಸ್ ಇದೆ, 1 0 ಇದೆ. 1 0 ಇದ್ದರೆ ಡೆಸಿಮಲ್ನ ರೈಟ್ ಸೈಡಿಗೆ ಒಂದು ಪ್ಲೇಸ್ ಶಿಫ್ಟ್ ಮಾಡಿಬಿಟ್ರೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದು ಆನ್ಸರ್ ಇಸ್ 4.777. ನೋಡಿ 3 7 ಇಲ್ಲಿದೆ ಬರ್ಕೊಂಡೆ, ಬಟ್ ಈ ಡಾಟಲ್ಲಿ ಇನ್ಫೈನೈಟ್ ನಂಬರ್ ಆಫ್ 7s ಇರುತ್ತೆ. ಸೊ ಅದರಿಂದ ಒಂದು ಡೆಸಿಮಲ್ ಆದಮೇಲೆ 4 ಪ್ಲೇಸಸ್ನ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಇದು ಹೇಗೆ 4.77 ಬರ್ತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಆಯಿತು. ಬೇಕಿದ್ರೆ 10 × 0.47 ಮಲ್ಟಿಪ್ಲೈ ಮಾಡೋಣ. ಸೊ 7 × 0 is 0, 7 1s are 7 plus 4 0s are
0, 4 ones are 4. So the answer is ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ. ಸೊ ರೈಟಿಂದ ಲೆಫ್ಟ್ಗೆ 1 2 2 ಡಿಜಿಟ್ಸ್ನ ಶಿಫ್ಟ್ ಮಾಡಿದ್ರೆ ದ ಆನ್ಸರ್ ಇಸ್ 4.7. ಸೊ ಅದನ್ನು ಬೇಗನೆ ಕ್ವಿಕ್ಕಾಗಿ ಈ ಸ್ಟೆಪ್ಸ್ನೆಲ್ಲ ಅವಾಯ್ಡ್ ಮಾಡ್ಬೋದು. ನೀವು ಎಷ್ಟು ಝೀರೋಸ್ ಇರುತ್ತೆ ಅದನ್ನು ರೈಟ್ ಸೈಡಿಗೆ ಡೆಸಿಮಲ್ಸ್ನ ಶಿಫ್ಟ್ ಮಾಡಿರಿ, ಬೇಗನೆ ಮಾಡ್ಬೋದು. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ನಾನು ಹೇಳ್ಕೊಡ್ತಾ ಇರೋದು ಈಸಿ ಮೆಥಡ್ ಇದೆ. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ರಿ, ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸಬ್ಟ್ರಾಕ್ಟ್ ಈಕ್ವೇಷನ್ ನಂಬರ್ 2 ಆ್ಯಂಡ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 2 ಮತ್ತು ಈಕ್ವೇಷನ್ ನಂಬರ್ 1ನ ಸಬ್ಟ್ರಾಕ್ಟ್ ಮಾಡಿಬಿಡೋಣ. ಕೆಲವು ಸ್ಕೂಲ್ನಲ್ಲಿ ಬೇರೆ ರೀತಿ ಮಾಡಿಸ್ಬೋದು, ಬಟ್ ಈ ಮೆಥಡ್ ನನ್ನ ಪ್ರಕಾರ ಈಸಿ ಇದೆ ಕಣ್ರಪ್ಪ. ಈಕ್ವೇಷನ್ಸ್ನ ಹೇಗೆ ಸಬ್ಟ್ರಾಕ್ಟ್ ಮಾಡೋದು? ಎಲ್ ಎಚ್ ಎಸ್ ವಿತ್ ಎಲ್ ಎಚ್ ಎಸ್. ಈಕ್ವೇಷನ್ ನಂಬರ್ 2ನಲ್ಲಿ ಎಲ್ ಎಚ್ ಎಸ್ ಏನಿದೆ 10x. ಸಬ್ಟ್ರಾಕ್ಟ್ ಅಂದರೆ ಮೈನಸ್ ಏನು ಯೂಸ್ ಮಾಡಬೇಕು. ಎಲ್ ಎಚ್ ಎಸ್ನಲ್ಲಿ ಈಕ್ವೇಷನ್ 1ನಲ್ಲಿ ಎಕ್ಸ್ ಇದೆ. ನೆಕ್ಸ್ಟ್ 4.777 ಡಾಟ್ 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 ಮೈನಸ್ 0.477 ಡಾಟ್ ಡಾಟ್ ಡಾಟ್. ಎಲ್ಲ ಈಸಿ ಕಣ್ರಪ್ಪ, ಆರಾಮಾಗಿ ಮಾಡ್ಕೋಬೋದು, ಜಾಸ್ತಿ ಸ್ಟ್ರೆಸ್ ಆಗಬೇಡ್ರಿ. ಮಿಡ್ ಟರ್ಮ್ನಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸ್ಟೇಟ್ ಮಕ್ಕಳಾಗಲಿ CBSE ಮಕ್ಕಳಾಗಲಿ 9th ಸ್ಟ್ಯಾಂಡರ್ಡು ಮತ್ತು 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಕಂಪೇರ್ ಮಾಡಿದ್ರೆ 9th ಸ್ಟ್ಯಾಂಡರ್ಡ್ನಲ್ಲಿ ಜಾಮಿಟ್ರಿ ಪಾರ್ಟ್ ಜಾಸ್ತಿ ಇದೆ. ಸೊ ಮಿಡ್ ಟರ್ಮಿಂದನೇ ನೀವುಗಳು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಯೂಕ್ಲಿಡ್ ಜಾಮಿಟ್ರಿ ಆಗಿರ್ಬೋದು, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಆಗಿರ್ಬೋದು, ಕೋಆರ್ಡಿನೇಟ್ ಜಾಮಿಟ್ರಿ ಆಗಿರ್ಬೋದು, ಇವೆಲ್ಲ ಈಸಿಯಾಗಿ ಇರೋಂಥ ಟಾಪಿಕ್ಸು. ನೆಕ್ಸ್ಟ್ ನಿಮಗೆ ಟ್ರಯಾಂಗಲ್ಸು, ಕ್ವಾಡ್ರಿಲ್ಯಾಟ್ರಲ್ಸು, ಸರ್ಕಲ್ಸ್ ಇದೆಲ್ಲ ಬರುತ್ತೆ. ಸೊ ಕಷ್ಟ ಆಗ್ತಾ ಹೋಗುತ್ತೆ ಇನ್ನು. ಇದೆಲ್ಲ ನಿಮ್ಗೆ ಈಸಿ ಆಗಬೇಕು. ಫೈನಲ್ ಎಕ್ಸಾಮ್ ಟಾರ್ಗೆಟ್ ಇದ್ದರೆ 80ಗೆ 80 ಟಾರ್ಗೆಟ್ ಇದ್ದರೆ ನೀಟಾಗಿ ಫೋಕಸಲ್ಲಿರ್ರಿ. ಇವೆರಡು ಯಾವ ಥರದ್ದು ವೇರಿಯೇಬಲ್ಸು? ಲೈಕ್ ವೇರಿಯೇಬಲ್ಸ್ ಇದ್ದರೆ ಯು ಕ್ಯಾನ್ ಆ್ಯಡ್ ದ ಕೋಎಫಿಷಿಯಂಟ್ಸ್ ಆರ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯಂಟ್ಸ್. ಸೊ ಇಲ್ಲೇನು ಸೈನ್ ಇಲ್ಲ ಅಂತ ಅಂದರೆ ಪ್ಲಸ್ ಸೈನ್ ಇದೆ. ವೆನ್ ಯು ಹ್ಯಾವ್ ಡಿಫ್ರೆಂಟ್ ಸೈನ್ಸ್, ಬೇರೆ ಬೇರೆ ಸೈನ್ ಇತ್ತು ಅಂದರೆ ಸಬ್ಟ್ರಾಕ್ಷನ್. ಕೋಎಫಿಷಿಯಂಟ್ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. 10 - 1 is 9x. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡೋಣ. ಇಲ್ಲಿ ಸೈಡಿಗೆ ಬಂದು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿಕೊಟ್ರಿ. 4.777 ಡಾಟ್ 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 ಮೈನಸ್ 0.477 ಡಾಟ್ ಡಾಟ್ ಡಾಟ್. ಇಲ್ಲೆಲ್ಲ ಸೆವೆನ್ಸ್ಗಳಿರುತ್ತೆ. ಇನ್ಫಿನೈಟ್ ನಂಬರ್ ಆಫ್ ಸೆವೆನ್ಸ್ ಎಲ್ಲ ಕ್ಯಾನ್ಸಲ್ ಆರ್ 0. 7 - 7 0, 7 - 7 0, 7 - 7 0, 7 - 4 3 ಪಾಯಿಂಟ್ ಇದೆ, ಬರ್ಕೊಳ್ರಿ ಡೆಸಿಮಲ್ನ. ನೆಕ್ಸ್ಟ್ 4 - 0 is 4. 4.300000 is nothing but 4.3. So the value of x is 4.3 whole divided by 9. ನೀವು ಇಲ್ಲಿವರೆಗೂ ಬರೆದು ನಿಲ್ಲಿಸಿದ್ರು ಮಾರ್ಕ್ಸ್ ಕೊಡಲ್ಲ. ರೀಸನ್ ಇಷ್ಟೇ, ಇನ್ನೂ ಡೆಸಿಮಲ್ನಲ್ಲಿದೆ. ಸೊ ಈ ಡೆಸಿಮಲ್ನ ಹೋಗಿಸ್ಬೇಕು ಅಂತಂದರೆ ಮತ್ತೆ ಮಾಡೋ ನೆಸೆಸಿಟಿ ಇಲ್ಲ. ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ? 1 ಡಿಜಿಟ್ ಇದೆ. 1 ಡಿಜಿಟ್ ಇದ್ದರೆ ಮಲ್ಟಿಪ್ಲೈ ಬೈ 10 ಆ್ಯಂಡ್ ಡಿವೈಡ್ ಬೈ 10. 2 ಡಿಜಿಟ್ಸ್ ಇದ್ದರೆ ಮಲ್ಟಿಪ್ಲೈ ಬೈ 100 ಆ್ಯಂಡ್ ಡಿವೈಡ್ ಬೈ 100. ಸೊ ಆನ್ ಅಷ್ಟೇ. ಸೊ ಮಲ್ಟಿಪ್ಲೈ ಬೈ 10 ಡಿವೈಡ್ ಬೈ 10 ಆಗಲೇ ಹೇಳ್ಕೊಟ್ಟೆ ನಿಮಗೆ. 1 0 ಇತ್ತು ಅಂದರೆ ಡೆಸಿಮಲ್ನ ರೈಟ್ ಸೈಡ್ 1 ಪ್ಲೇಸ್ ಶಿಫ್ಟ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 43. ಸೊ 4.3 × 10 is 43. 9 10s are 90. ನೋಡ್ರಪ್ಪ, ವಾಪಸ್ 10 ಕ್ಯಾನ್ಸಲ್ ಆದರೆ ರಿಕ್ವೈರ್ಡ್ ಏನು ನಂಬರ್ ಇದೆ ಅದು ಹಾಗೇ ಇರಬೇಕು, ಏನೂ ಚೇಂಜಸ್ ಇರಬಾರ್ದು. ಮ್ಯಾಥಮೆಟಿಕಲ್ ಎರರ್ಸ್ ಮಾಡಬೇಡ್ರಿ. ಇಲ್ಲಿ 10 ಸ್ಟೈಲಲ್ಲಿ ಮಲ್ಟಿಪ್ಲೈ ಮಾಡಿದ್ದು ಇಲ್ಲಿ ಮಾಡಲೇ ಇರೋದು ಅದೆಲ್ಲ ಮಾಡೋಂಗಿಲ್ಲ. ನ್ಯೂಮರೇಟರ್ಗೆ ಏನು ಮಲ್ಟಿಪ್ಲೈ ಮಾಡ್ತೀರೋ ಡಿನಾಮಿನೇಟರ್ಗೂ ಅದನ್ನೇ ಮಲ್ಟಿಪ್ಲೈ ಮಾಡಬೇಕು. ವಾಪಸ್ ಕ್ಯಾನ್ಸಲ್ ಆದರೆ ನಿಮ್ಮ ಕ್ವಶನ್ ಸಿಗಬೇಕು ಅಥವಾ ರಿಸಲ್ಟ್ ಏನಿದೆ ಅದು ಸಿಗಬೇಕು. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 43/90. 43 ಡಿವೈಡೆಡ್ ಬೈ 90 ಮಾಡಿದ್ರೆ ಈ ರಿಸಲ್ಟ್ ಸಿಗುತ್ತೆ. ಸೊ ಈ ಡೆಸಿಮಲ್ ಫಾರ್ಮ್ನ P/Q ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು, ನೋಡ್ಕೊಳ್ಳಿ, ಅಳಿಸ್ತಾ ಇದ್ದೀನಿ. ಸೆಕೆಂಡ್ ಕ್ವಶನ್ 2 ನಂಬರ್ಸ್ ರೆಕರ್ ಆಗ್ತಿರೋದನ್ನು ಮಾಡಿಸ್ತೀನಿ. 2 ನಂಬರ್ಸ್ ರಿಪೀಟ್ ಆಗ್ತಿರೋದು. ಸೇಮ್ ಪ್ರೊಸೀಜರ್, ಮಲ್ಟಿಪ್ಲೈ ಬೈ 100 ಇರುತ್ತೆ ಅಷ್ಟೇ. 1.4 ಬೇಡ, 1.35 ಬಾರ್ ಸಮಥಿಂಗ್ ಈ ರೀತಿ ತೊಗೊಳ್ಳೋಣ, ಮಾಡೋಣ. ಸೇಮ್ ಪ್ರೊಸೀಜರ್. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 1.35 ಬಾರ್. ಸೊ ಇಲ್ಲಿ ಕ್ಲಿಯರ್ ಆಗಿ 35 ಅನ್ನೋದು ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗ್ತಿದೆ. ಸೊ 35ಗೆ ಬಾರ್ ಇರೋಂಥದ್ದು. ಸೊ ಅದನ್ನು ಬರ್ಕೊಳ್ಳೋಣ. 1.35 2 ನಂಬರ್ಸ್ ರೆಕರ್ ಆಗ್ತಿದ್ರೆ 2 ಪ್ಲೇಸ್ ಬರ್ಕೊಳ್ರಿ ಸಾಕು. ಪಾಯಿಂಟ್ ಆದಮೇಲೆ 4 ಡಿಜಿಟ್ ಸಿಗುತ್ತೆ. ಡಾಟ್ 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 ಮಿಸ್ ಮಾಡಬೇಡಿ. ಆ ಡಾಟ್ 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 ಮಿಸ್ ಮಾಡಿಬಿಟ್ರೆ 1.35 ಈ ಒಂದು ನಂಬರ್ ಏನಾಗೋಗುತ್ತೆ ಅಂದರೆ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಸೊ ನಾವು ಮಾಡೋದೆಲ್ಲ ವೇಸ್ಟ್ ಆಗೋಗುತ್ತೆ. ಈ ಡಾಟ್ 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 ಏನು ರೆಪ್ರೆಸೆಂಟ್ ಮಾಡುತ್ತೆ, ಇದು ರ್ಯಾಷನಲ್ ನಂಬರ್, ಬಟ್ ಈ ಡೆಸಿಮಲ್ ಫಾರ್ಮು ಯಾವ ಥರ ಫಾರ್ಮ್ ಎಕ್ಸ್ಪ್ಯಾನ್ಷನಲ್ಲಿದೆ ಅಂದರೆ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಫಾರ್ಮ್ನಲ್ಲಿದೆ. ನೀವು ಡಾಟ್ 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 ಮಿಸ್ ಮಾಡಿಬಿಟ್ರೆ ಟರ್ಮಿನೇಟಿಂಗ್ ಆಗುತ್ತೆ. ಏನೂ ಉಪಯೋಗ ಇಲ್ಲ ಮಾಡಿ ಪ್ರಾಬ್ಲಮ್ನ. ಈಕ್ವೇಷನ್ ನಂಬರ್ 1,
2 ನಂಬರ್ಸ್ ರೆಕರ್ ಆಗ್ತಿರೋದ್ರಿಂದ ಮಲ್ಟಿಪ್ಲೈ ಬೈ 100 ಆನ್ ಬೋತ್ ಸೈಡ್ಸ್. ಸೊ ಎರಡೂ ಕಡೆ 100ಇಂದ ಮಲ್ಟಿಪ್ಲೈ ಮಾಡಿಬಿಡ್ರಿ. ಸೊ 100 ಇಂಟು ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 100 ಇಂಟು 1.35 ಡಾಟ್ ಡಾಟ್ ಡಾಟ್. ಸೊ 100 ಇಂಟು ಎಕ್ಸ್ ಇಸ್ 100x ವಿಚ್ ಇಸ್ ಈಕ್ವಲ್ ಟು, ನೋಡಿ ಅಗೇನ್ ಇಲ್ಲಿ 100ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ, 2 zeros ಇದೆ. 100ನಲ್ಲಿ 3 ಡಿಜಿಟ್ಸ್ ಇದೆ, 100ನಲ್ಲಿ 2 zeros ಇದೆ. 2 zeros ಇದ್ದರೆ ಮಲ್ಟಿಪ್ಲೈ ಮಾಡೋದು ಹೇಗೆ ಹೇಳ್ಕೊಟ್ನಲ್ಲ, ಡೆಸಿಮಲ್ನ ಆ ಪಾಯಿಂಟನ್ನು 2 ಪ್ಲೇಸಸ್ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 135.35. ಈ ಡಾಟ್ ಡಾಟ್ ಡಾಟ್ನಲ್ಲಿ ಇನ್ಫೈನೈಟ್ ನಂಬರ್ ಆಫ್ 35s ಇರುತ್ತೆ, 2 ಟೈಮ್ಸ್ ರಿಪೀಟ್ ಮಾಡಿ. ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ ನಂಬರ್. ನೆಕ್ಸ್ಟ್ ಪ್ರೊಸೀಜರ್ ಏನೋ ಸಬ್ಟ್ರಾಕ್ಟ್ ಈಕ್ವೇಷನ್ 2. ಇದೆಲ್ಲ ಈಸಿ ಮಾಡ್ಕೊತೀರ. ಸಬ್ಟ್ರಾಕ್ಟ್ ಈಕ್ವೇಷನ್ ನಂಬರ್ 2 ಆ್ಯಂಡ್ ಈಕ್ವೇಷನ್ ನಂಬರ್ 1. ಸೊ ಎಲ್ ಎಚ್ ಎಸ್ ಈಕ್ವೇಷನ್ ನಂಬರ್ 2ನಲ್ಲಿರೋ ಎಲ್ ಎಚ್ ಎಸ್ನ ಈಕ್ವೇಷನ್ ನಂಬರ್ 1ನಲ್ಲಿರೋ ಎಲ್ ಎಚ್ ಎಸ್ಗೆ ಸಬ್ಟ್ರಾಕ್ಟ್ ಮಾಡಿ. 100x ಮೈನಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 135.35 ಡಾಟ್ 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 ಮೈನಸ್ 1.35 ಡಾಟ್ 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 1.35 ಅಂತ ಓದಬೇಡಿ. 35 ಅಂದ್ರೇ ಬೇರೆ, 35 ಅಂದರೆ ಬೇರೆ. ಪಾಯಿಂಟ್ ಆದಮೇಲೆ ಯೂನಿಟ್ಸು ಟೆನ್ಸು ಅನ್ನೋದೆಲ್ಲ ಇಲ್ಲ. ಸೊ 100s ಆ ಥರ ಎಲ್ಲ ಇರಲ್ಲ. ಸೊ 35 ಈ ರೀತಿಯೇ ಓದಬೇಕಾಗುತ್ತೆ. ಅಗೇನ್ ಇವೆರಡು ಲೈಕ್ ವೇರಿಯೇಬಲ್ಸು. ಲೈಕ್ ವೇರಿಯೇಬಲ್ಸ್ ಇದ್ದರೆ ಯು ಕ್ಯಾನ್ ಆ್ಯಡ್ ದ ಕೋಎಫಿಷಿಯಂಟ್ಸ್ ಆರ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯಂಟ್ಸ್. ಇಲ್ಲೇನೂ ಇಲ್ಲ ಅಂದರೆ ಸೈನ್ ಪ್ಲಸ್ ಇದೆ, ಮೈನಸ್ ಇದೆ. ಡಿಫ್ರೆಂಟ್ ಸೈನ್ಸ್ ಇದ್ದರೆ ಸಬ್ಟ್ರಾಕ್ಷನ್, ಬೇರೆ ಬೇರೆ ಸೈನ್ ಇತ್ತು ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು ನಂಬರ್ಸ್ಗಳನ್ನ. 100 ಮೈನಸ್ ಇಲ್ಲೇನೂ ಇಲ್ಲ 1 ಇರುತ್ತೆ. 100 ಮೈನಸ್ 1 ಇಸ್ 99x ವಿಚ್ ಇಸ್ ಈಕ್ವಲ್ ಟು, ಇದನ್ನು ಸಬ್ಟ್ರಾಕ್ಟ್ ಮಾಡೋಣ. ಇಲ್ಲಿ 135.35 ಡಾಟ್ 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 ಮೈನಸ್, ನೋಡಿ ಆ 1ನ ಎಲ್ಲಿ ಬರೀತೀರ ಅನ್ನೋದು ಇಂಪಾರ್ಟೆಂಟು. 135 1 ಇರೋದು ಯೂನಿಟ್ಸ್ ಪ್ಲೇಸ್ನಲ್ಲಿ, 100 ಪ್ಲೇಸ್ನಲ್ಲಿ ಬರೆದು ಏನೇನೋ ಸಬ್ಟ್ರಾಕ್ಟ್ ಮಾಡಬಾರ್ದು. ಯೂನಿಟ್ಸ್ ಪ್ಲೇಸ್ನಲ್ಲಿ ಕರೆಕ್ಟಾಗಿ ಬರೀರಿ, ಸಬ್ಟ್ರಾಕ್ಟ್ ಮಾಡಿರಿ. ಅಗೈನ್ ಇಲ್ಲಿರೋ ಬರೋ 3 5s ಎಲ್ಲ ಕ್ಯಾನ್ಸಲ್ ಆಗಿ 0 ಆಗುತ್ತೆ. 5 ಮೈನಸ್ 5 0, 3 ಮೈನಸ್ 3 0, 5 ಮೈನಸ್ 5 0, 3 ಮೈನಸ್ 3 0, 5 ಮೈನಸ್ 1 4, 3 1. 134.000 ಇಸ್ ನಥಿಂಗ್ ಬಟ್ 134. ದೇರ್ ಫಾರ್ ಎಕ್ಸ್ ವ್ಯಾಲ್ಯೂ ನನಗೆ ಬೇಕಾಗಿರೋದು ಆ ಪಿ ಬೈ ಕ್ಯೂ ಫಾರ್ಮ್ ಏನು ಅಂತ. ಸೊ ದ ವ್ಯಾಲ್ಯೂ ಇಸ್ 134 ಡಿವೈಡೆಡ್ ಬೈ 99. ಸೊ ದಿಸ್ ಇಸ್ ಯುವರ್ ಪಿ ಬೈ ಕ್ಯೂ ಫಾರ್ಮ್ ಫ್ರಮ್ ದ ಡೆಸಿಮಲ್. ಸೊ ಇವೆರಡರಲ್ಲಿ ಒಂದು ಟೈಪ್ ಆಫ್ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 3 ನಂಬರ್ಸ್ ರೆಕರ್ ಆಗ್ತಿರೋದು ನೀವೇ ಮಾಡ್ಕೋಬೋದು ಕಣ್ರಪ್ಪ. 1000 ಮಲ್ಟಿಪ್ಲೈ ಮಾಡ್ಕೊಳ್ರಿ, ಸಿಂಪಲ್. ಸೊ ನಿಮ್ಮ ಮಿಡ್ ಟರ್ಮ್ನಲ್ಲಿ ಈ ಒಂದು ಕ್ವಶನ್ನು, ಈ ಟೈಪ್ ಆಫ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ನಿಮ್ಮ ಟೀಚರು ಯಾವುದೇ ಸ್ಕೂಲ್ ಆಗಿರ್ಬೋದು, ಈ ಒಂದು ಕ್ವಶನ್ನು ನಿಮ್ಮ ಟೀಚರ್ ಫೇವ್ರೇಟ್ ಆಗಿರುತ್ತೆ. ಈ ಟಾಪಿಕ್, ಈ ಕ್ವಶನ್ ಅಲ್ಲ, ಈ ಟಾಪಿಕ್. ಸೆಕೆಂಡ್ ಟಾಪಿಕ್ ಏನು ತಗೊಂಡಿದ್ದು, rationalizing the denominator. Rationalizing the denominator. Rationalizing the denominator ಕಾನ್ಸೆಪ್ಟು ಮಕ್ಕಳಿಗೆ ಸುಮ್ಮನೆ ಹೆಂಗೆಂಗೋ ಸಾಲ್ವ್ ಮಾಡಿಬಿಡ್ತಾರೆ, ಬಟ್ ಕಾನ್ಸೆಪ್ಟ್ ಏನು ಅನ್ನೋದೇ ಗೊತ್ತಿರಲ್ಲ. ಈಗ ಒಂದು ಕ್ವಶನ್ನ ಎಕ್ಸಾಂಪಲ್ನಾಗ ತೊಗೊಳ್ಳೋಣ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ 2 ನಂಬರ್ಸ್ ಫಸ್ಟ್ ತೊಗೊತಾ ಇದೀನಿ. √7 ಮೈನಸ್ √6 ಸಮೋಟ್ ಈ ರೀತಿ ಕ್ವಶನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ನನ್ನ ಪ್ರಕಾರ 2 ನಂಬರ್ಸ್ ಇದೆ ಡಿನಾಮಿನೇಟರ್ನಲ್ಲಿ. ಏನಿದು ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಅಂದರೆ, ಡಿನಾಮಿನೇಟರ್ನಲ್ಲಿರೋ ಇರ್ರ್ಯಾಷನಲ್ ನಂಬರ್ನ ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ನ್ಯೂಮರೇಟರ್ನಲ್ಲಿರೋ ರ್ಯಾಷನಲ್ ನಂಬರ್ನಲ್ಲ, ಡಿನಾಮಿನೇಟರ್ನಲ್ಲಿರೋ ರ್ಯಾಷನಲ್ ನಂಬರ್ನ ಡಿನಾಮಿನೇಟರ್ನಲ್ಲಿರೋ ಇರ್ರ್ಯಾಷನಲ್ ನಂಬರ್ನ ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಕೆಲವು ಪ್ರೊಸೀಜರ್ಸ್ ಇರುತ್ತೆ. ಸೊ ಫಸ್ಟ್ ನಾನು 1 ನಂಬರಿಂದ ಸ್ಟಾರ್ಟ್ ಮಾಡ್ತೀನಿ. ಡಿನಾಮಿನೇಟರ್ನಲ್ಲಿ ಏನಾದ್ರು 1 ಇರ್ರ್ಯಾಷನಲ್ ನಂಬರ್ ಇತ್ತು ಅಂದರೆ, 2 ನಂಬರ್ಸ್ ಅಲ್ಲ, ಒಂದೇ ಒಂದು ಇರ್ರ್ಯಾಷನಲ್ ಅಥವಾ ಒಂದೇ ಒಂದು ನಂಬರ್ ಇತ್ತು ಅಂದರೆ ಹೇಗೆ ಸಾಲ್ವ್ ಮಾಡೋದು. 1 ಡಿವೈಡೆಡ್ ಬೈ √10. ಇದು ಭಾಳ ಈಸಿ. ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ತುಂಬ ಕಮ್ಮಿ ಕಣ್ರಪ್ಪ. 1 ನಂಬರ್ನ ಕೊಡೋದು ನಿಮ್ಮ ಟೀಚರು ಮಿಡ್ ಟರ್ಮ್ ಪೇಪರ್, ನನ್ನ ಪ್ರಕಾರ ಡೌಟ್, ಬಟ್ ಸ್ಟಿಲ್ ಗೊತ್ತಿರಲಿ, ಹೇಳೋಕ್ಕಾಗಲ್ಲ. ಡಿನಾಮಿನೇಟರ್ನಲ್ಲಿ ಫಸ್ಟು ಕ್ವಶನ್ ಬರ್ಕೊಳ್ಳೋ ಹ್ಯಾಬಿಟ್ ಇಟ್ಕೊಳ್ಳಿ. ಡಿನಾಮಿನೇಟರ್ನಲ್ಲಿ ಏನು ಇರ್ರ್ಯಾಷನಲ್ ಪಾರ್ಟ್ ಇರುತ್ತೆ ಅಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಡಿನಾಮಿನೇಟರ್ನಲ್ಲಿ ಏನಿದೆ, √10 ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 10 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 10. ಸೊ 1 ಇಂಟು √10 ಇಸ್ √10. √10 ಇಂಟು √10 ನೋಡಿ, ಇಲ್ಲಿ a ಇಂಟು a ಇದ್ದರೆ a ಸ್ಕ್ವೇರ್ ಅಂತ ಬರೆಯೋದಕ್ಕೆ ಬರಬೇಕು. ಬರೆಯೋದಕ್ಕೆ ಬಂದಿಲ್ಲ ಅಂದರೆ ನೀವೇ ಯೋಚನೆ ಮಾಡ್ಕೋಬೇಕು, ನಾನು 9th ಸ್ಟ್ಯಾಂಡರ್ಡ್ ಹೇಗೆ ಬಂದೆ ಅಂತ. ಸೊ ಸ್ಕ್ವೇರ್ ರೂಟ್ ಆಫ್ 10 ಇಂಟು ಸ್ಕ್ವೇರ್ ರೂಟ್ ಆಫ್ 10 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ದ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಬರೀತಿದ್ದೀನಿ ನೋಡ್ರಪ್ಪ, ಸ್ಕ್ವೇರ್ ರೂಟ್ ಆಫ್ 10
ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು, ಸ್ಕೂಲ್ನಲ್ಲಿ ಹೇಳ್ಕೊಟ್ಬಿಡ್ತಾರಲ್ವ ಸ್ಟೈಲಾಗಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿಬಿಡಿ ಮಕ್ಕಳ ಅಂತ. ಬಟ್ ಆ ಬೇಸಿಕ್ನ ಇಲ್ಲಿ ಹೇಳ್ಕೊಡ್ತಾಯಿದ್ದೀನಿ ನೋಡ್ರಪ್ಪ. ಸ್ಕ್ವೇರ್ ರೂಟ್ ಆಫ್ 10 ಹೋಲ್ ಸ್ಕ್ವೇರ್. ನೀವು ಸ್ಕ್ವೇರ್ ರೂಟ್ನ ಪವರ್ಗೆ ರೈಸ್ ಮಾಡಿದ್ರೆ ಇಲ್ಲಿ 2 ಸ್ಕ್ವೇರ್ ಈಕ್ವಲ್ಸ್ 4 ಅಂತ ಕಲಿತೀವಿ, ಸ್ಕ್ವೇರ್ ರೂಟ್ ಆಫ್ 4 ಈಕ್ವಲ್ಸ್ 2 ಅಂತ ಕಲಿತೀವಿ. ಬಟ್ ಆ್ಯಕ್ಚುಯಲ್ ಮ್ಯಾಥ್ಸ್ ಹೇಗೆ ರನ್ ಆಗುತ್ತೆ ಹೇಳ್ಕೊಡ್ತೀನಿ ನೋಡಿ. ಸ್ಕ್ವೇರ್ನ RHSಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ ದಟ್ ಬಿಕಮ್ಸ್ ರೆಸಿಪ್ರೋಕಲ್ ಆಫ್ ಇಟ್. 2 ರೆಸಿಪ್ರೋಕಲ್ ಇಸ್ 1/2. ಅದನ್ನು ನಾವು ಸ್ಕ್ವೇರ್ ರೂಟ್ ಅಂತ ಕರಿತೀವಿ. ಸೊ ಇದನ್ನು ನಾವು ಹೀಗೆ ಬರೀತೀವಿ, ಸ್ಕ್ವೇರ್ ರೂಟ್ ಆಫ್ 4 ವಿಚ್ ಇಸ್ ಈಕ್ವಲ್ ಟು 2 ಅಂತ ಬರೀತೀವಿ. ಹಾಗಿದ್ರೆ ಸ್ಕ್ವೇರ್ ರೂಟ್ ಅನ್ನೋದನ್ನು ಪವರ್ಗೆ ರೈಸ್ ಮಾಡಿದ್ರೆ ಇಟ್ ಬಿಕಮ್ಸ್ 1/2. ಸೊ 10 to the power of 1/2 whole to the power of 2. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a to the power of m. ನೋಡಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಚೆನ್ನಾಗಿ ಬರಬೇಕು ಮಕ್ಕಳಿಗೆ. a to the power of m whole to the power of n is equal to a to the power of m into n. So 10 to the power of half whole to the power of 2 which is equal to 10 to the power of 1/2 into 2. 2 ones are 2 ones are cancelled. The answer is 10. So 10 to the power of 1 is nothing but 10. So this becomes 10. ಈ ರೀತಿ ಇಷ್ಟು ಮ್ಯಾಥಮೆಟಿಕ್ಸ್ ಅಡಗಿದೆ ಇಲ್ಲಿ. ಡೈರೆಕ್ಟಾಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿಸ್ತಾರೆ. ಎಷ್ಟೋ ಮಕ್ಕಳಿಗೆ ಯಾಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿಸ್ತಾರೆ ಅನ್ನೋದು ಗೊತ್ತಿರಲ್ಲ. ಇದು 1 ಮಾರ್ಕ್ ಕ್ವಶನ್ ನನ್ನ ಪ್ರಕಾರ. ಅದನ್ನು ಕೇಳೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಕೇಳಿದ್ರೆ ಬರ್ಕೊಳ್ರಪ್ಪ. ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 2 ನಂಬರ್ಸ್ನ ರ್ಯಾಷನಲೈಸ್ ಮಾಡೋಂಥದ್ದು. ಯಾವುದೋ ಒಂದು ವ್ಯಾಲ್ಯೂ ತೊಗೊತಾ ನಿಮಗೆ. ಸೊ ನೀವು ನೀಟಾಗಿ ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿದ್ರೆ 2 ಟರ್ಮ್ಸ್ ಇದೆ, ಒಂದೇ ಒಂದು ಇರ್ಯಾಷನಲ್ ನಂಬರ್ ಇರೋದು ಅಂತ ರೂಟ್ 2 ಮಲ್ಟಿಪ್ಲೈ ಮಾಡಿಬಿಟ್ಟಿರೋ ಆ ರೀತಿ ಮಾಡೋಂಥದ್ದಲ್ಲ. ಇರ್ಯಾಷನಲ್ ಪಾರ್ಟ್ ಇದೆ ಇಲ್ಲಿ. ಇರ್ಯಾಷನಲ್ ನಂಬರ್ನ ರ್ಯಾಷನಲ್ ನಂಬರ್ ಜೊತೆಗೆ ಆ್ಯಡ್ ಮಾಡಿದ್ರು ಕೂಡ ಇರ್ಯಾಷನಲ್ ನಂಬರ್ ಅಂತಲೇ ಕಲಿತೀವಿ. ಅದನ್ನು ನೀವು 10th ಸ್ಟ್ಯಾಂಡರ್ಡ್ ಬಂದಾಗ ಯಾಕೆ ಏನು ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಬೇಸಿಕ್ಸ್ ಗೊತ್ತಿರಲಿ. ಇರ್ಯಾಷನಲ್ ನಂಬರ್ನ ಯಾವುದೇ ಕಾರಣಕ್ಕೂ ರ್ಯಾಷನಲ್ ನಂಬರ್ ಜೊತೆಗೆ ಆ್ಯಡ್ ಮಾಡೋಕ್ಕಾಗಲ್ಲ. 3√2 + 2ನ ಸ್ಟೈಲಾಗಿ 5√2 ಅಂತ ಬರೆದ್ರೆ ದಿಸ್ ಇಸ್ ರಾಂಗ್. ರೀಸನ್ ಇಷ್ಟೇ, ರ್ಯಾಷನಲ್ ನಂಬರ್ಸು ಇರ್ಯಾಷನಲ್ ನಂಬರ್ಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಅಷ್ಟು ಬೇಸಿಕ್ಸ್ ಗೊತ್ತಿಲ್ಲ. ಕ್ವಶನ್ ಬರ್ಕೊಳ್ಳೋ ಹ್ಯಾಬಿಟ್ ಇಟ್ಕೊಳ್ರಿ. ಈಗ ಇಲ್ಲಿ ಒಂದು ಹೊಸ ವರ್ಡ್ ಕೇಳ್ತೀರಾ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ. ಸೊ ಡಿನಾಮಿನೇಟ್ರಲ್ಲಿ ಏನು ಇರ್ಯಾಷನಲ್ ನಂಬರ್ ಇರುತ್ತೆ, ಆ ಎರಡೂ ನಂಬರ್ ಮಧ್ಯದಲ್ಲಿ ಏನು ಸೈನ್ ಇರುತ್ತೆ ಅದರದ್ದು ಅಪೋಸಿಟ್ ಸೈನ್ಗೆ ಮಲ್ಟಿಪ್ಲೈ ಮಾಡಿರಿ. ಪ್ಲಸ್ ಇದ್ದರೆ ಮೈನಸ್ಗೆ ಮಲ್ಟಿಪ್ಲೈ ಮಾಡಿರಿ, ಮೈನಸ್ನ ರೀಪ್ಲೇಸ್ ಮಾಡಿರಿ, ಮೈನಸ್ ಇದ್ದರೆ ಪ್ಲಸ್ಸಿಂದ ರೀಪ್ಲೇಸ್ ಮಾಡಿರಿ. ಸೊ ಈಗ ಇಲ್ಲಿ ಪ್ಲಸ್ ಇದೆ, ಇದರದ್ದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಬಂದು 3√2 - 2 ಹೋಲ್ ಡಿವೈಡೆಡ್ ಬೈ 3√2 ಮೈನಸ್. ಸಿ ನ್ಯೂಮರೇಟ್ರಿಗೆ ಏನು ಮಲ್ಟಿಪ್ಲೈ ಮಾಡಿದ್ವಿ, ಡಿನಾಮಿನೇಟ್ರಿಗೂ ಅದನ್ನೇ ಮಲ್ಟಿಪ್ಲೈ ಮಾಡ್ತಾಯಿನಿ. ಸೊ ವಾಪಸ್ ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಕ್ವಶನ್ ಹಾಗೆ ಬಂದ್ಬಿಡ್ತು. ಕ್ವಶನ್ನ ಯಾವುದೇ ಕಾರಣಕ್ಕೂ ಏನಂತಾರೆ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಏನಿರುತ್ತೆ ಅದೇ ಇರಬೇಕು. 1 × 3√2 - 2 ನಂಗೆ 1 ಟೇಬಲ್ಸ್ 3√2 - 2 ಟೇಬಲ್ಸ್ ಬರೋಲ್ಲ ಅಂತೆಲ್ಲ ಹೇಳಬಾರ್ದು. ಯಾವುದೇ ನಂಬರ್ನ 1ಗೆ ಮಲ್ಟಿಪ್ಲೈ ಮಾಡಿದ್ರೆ ಆ ನಂಬರೇ ಆನ್ಸರ್ ಆಗಿರುತ್ತೆ. ಸೊ 1 × 3√2 - 2 ಇಸ್ 3√2 - 2. ಏನಾದ್ರು 1 ಬದಲು ಬೇರೆ ನಂಬರ್ ಇದ್ದರೆ ಹೇಗೆ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. 3√2 - 2 1 ಇದ್ದರೆ ನಿಮ್ಗೆ ಈಸಿ. 1 × 3√2 - 2 ಇಸ್ 3√2 - 2. ಯಾಕೆಂದರೆ 1ನ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡೋರು ಆ ನಂಬರ್ ವಾಪಸ್ ಬರುತ್ತೆ. ಈ ಒಂದು ಟೈಪ್ 2 ಮೆಥಡ್ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು 2 ನಂಬರ್ಸ್ ಇದ್ದಾಗ ಡಿನಾಮಿನೇಟರ್ಸ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಇಟ್ ಈಸ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ a + b × a - b. ಇಟ್ ವಿಲ್ ಆಲ್ವೇಸ್ ಬಿ ಇನ್ ದ ಫಾರ್ಮ್ ಆಫ್ a + b × a - b. ಸೊ ಕಂಟಿನ್ಯೂಸ್ ಆಗಿ ಪಾಠ ಮಾಡಿ ಏನಂತಾರೆ ಆಗ್ಬಿಡುತ್ತೆ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ವಿ ನೋ ದ್ಯಾಟ್. ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 2 ಟರ್ಮ್ ಇದ್ದರೆ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ ಬೈನಾಮಿಯಲ್ ಅಂತ ಕರಿತೀವಿ. ಬೈನಾಮಿಯಲ್ ಇಂಟು ಬೈನಾಮಿಯಲ್ ಮಕ್ಳಿಗೆ ಮಾಡೋದು ಬರಬೇಕು. ಇದು ನೋಡ್ತಿದ್ರೆ ಫಸ್ಟ್ ಆಫ್ ಆಲ್ ಫಾರ್ಮುಲಾ ನೆನಪಾಗಬೇಕು ನಿಮಗೆ. ಫಸ್ಟ್ ಟರ್ಮ್ಸ್ ಸೇಮ್ ಇದೆ, ಸೆಕೆಂಡ್ ಟರ್ಮ್ಸ್ ಕೂಡ ಸೇಮ್ ಇದೆ, ಬಟ್ ಸೈನ್ಸ್ ಡಿಫ್ರೆಂಟ್ ಇದೆ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a + b × a - b. The formula of a + b × a - b is a² - b². ಸೊ ಇದನ್ನು ಮಾಡಿರಿ. 3√2 + 2 × 3√2 - 2. ಸೊ a ಜಾಗದಲ್ಲಿರೋದು 3√2. ಸೊ ಇಟ್ ಇಸ್ 3√2 ಹೋಲ್ ಸ್ಕ್ವೇರ್ ಮೈನಸ್ 2² ಅಂತನಾದ್ರು ಬರೀಬೋದು, 2 ಹೋಲ್ ಸ್ಕ್ವೇರ್ ಅಂತನಾದ್ರು ಬರೀಬೋದು. ಏನು ಚೇಂಜಸ್ ಆಗೋಲ್ಲ. ಬಟ್ ಇಲ್ಲೆಲ್ಲ ಚೇಂಜಸ್ ಆಗುತ್ತೆ, ಇಲ್ಲೆಲ್ಲ ಮ್ಯಾಟ್ರ್ ಆಗೇ ಆಗುತ್ತೆ. ಇಲ್ಲಿ ಸ್ಟೈಲಾಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ
ಮಾರ್ಕ್ಸು ಕೂಡ ಅಷ್ಟೇ ಈಸಿಯಾಗಿ ಕ್ಯಾನ್ಸಲ್ ಆಗೋಗುತ್ತೆ. ಅಳಿಸ್ತಾ ಇನ್ಕೊಂಡ್ರಪ್ಪ ಇಲ್ಲಿ. ಹಾಂ, ಸಾಲ್ವ್ ಮಾಡೋಣ. 3√2² ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡ್ಕೊಳ್ಳಿ. 3√2², ದಿಸ್ ಸ್ಕ್ವೇರ್ ಬಿಲಾಂಗ್ಸ್ ಬೋತ್ ಟು ರ್ಯಾಷನಲ್ ಪಾರ್ಟ್ ಆಸ್ ವೆಲ್ ಆಸ್ ಇರ್ಯಾಷನಲ್ ಪಾರ್ಟ್. ಆಗಲೇ √10² ಯಾಕಷ್ಟು ಈಸಿಯಾಗಿ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಏನೂ ಇಲ್ಲ ಅಂದರೆ ರ್ಯಾಷನಲ್ ಪಾರ್ಟ್ 1 ಇರುತ್ತೆ. ಆ್ಯಕ್ಚುಯಲ್ ಆಗಿ ಸ್ಕ್ವೇರು 1ಗೂ ಬಿಲಾಂಗ್ ಆಗಬೇಕು, √10ಗೂ ಬಿಲಾಂಗ್ ಆಗಬೇಕು. 1² × √10² ಈ ರೀತಿ ಇರೋಂಥದ್ದು. 1² is 1, √10² is 10. ಸೊ 10 × 1 is 10. ಏನು ಚೇಂಜಸ್ ಆಗಲ್ಲ ಇಲ್ಲಿ. ಅದಕ್ಕೋಸ್ಕರ ಡೈರೆಕ್ಟಾಗಿ ಸ್ಕ್ವೇರ್ ಮತ್ತು ರೂಟ್ನ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಬಟ್ 1ಗಿಂತ ಜಾಸ್ತಿ ನಂಬರ್ ಇತ್ತು ಎಲ್ಲಿ ರ್ಯಾಷನಲ್ ಪಾರ್ಟ್ನಲ್ಲಿ ಅಂದಾಗ ಏನಾಗುತ್ತೆ, ನೀಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ರಿ. ಇಲ್ಲಿ ಯಾವುದಿರೋದು 2² is 4. ಸ್ಕ್ವೇರ್ ಬಿಲಾಂಗ್ಸ್ ಬೋತ್ ಟು ದ ರ್ಯಾಷನಲ್ ಪಾರ್ಟ್ ಆಸ್ ವೆಲ್ ಆಸ್ ಇರ್ಯಾಷನಲ್ ಪಾರ್ಟ್. ಇರ್ಯಾಷನಲ್ ಪಾರ್ಟ್ಗೂ ಬಿಲಾಂಗ್ ಆಗುತ್ತೆ, ರ್ಯಾಷನಲ್ ಪಾರ್ಟ್ಗೂ ಬಿಲಾಂಗ್ ಆಗುತ್ತೆ. 3² is 9. ಈಗ ನಿಮ್ಮ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ 9 2s -4, 9 2s is 18, 18 - 4 is 14. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡೋರ ಆನ್ಸರ್ 14 ಬರುತ್ತೆ. ಅಳಿಸ್ತಾ ಇದ್ದೀನಪ್ಪ. ನ್ಯೂಮರೇಟ್ರಲ್ಲಿ ಏನಿದೆ, 3√2 -2 ಹೋಲ್ ಡಿವೈಡೆಡ್ ಬೈ ಮಲ್ಟಿಪ್ಲೈ ಮಾಡಿದಾಗ ಡಿನಾಮಿನೇಟರ್ ಪಟ್ನ ಆನ್ಸರ್ 14 ಬಂತು. ನೀವು ಅಬ್ಸರ್ವ್ ಮಾಡಿದ್ರೆ ಕ್ವಶನ್ನಲ್ಲಿ ಡಿನಾಮಿನೇಟರ್ ಇರ್ಯಾಷನಲ್ ನಂಬರ್ ಇತ್ತು. ಇರ್ಯಾಷನಲ್ ನಂಬರ್ ಗೆಟ್ಸ್ ಕನ್ವರ್ಟೆಡ್ ಟು ಅ ರ್ಯಾಷನಲ್ ನಂಬರ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ರ್ಯಾಷನಲೈಸಿಂಗ್ ಡಿನಾಮಿನೇಟರ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನೆಕ್ಸ್ಟು CBSE ಮಕ್ಕಳಿಗೆ ಈ ರೀತಿ ಕ್ವಶನ್ ಕೇಳ್ತಾರೆ. CBSE ಮಕ್ಕಳ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ 6 + 4√3 ಹೋಲ್ ಡಿವೈಡೆಡ್ ಬೈ 6 - 4√3. ಅಂದರೆ ನ್ಯೂಮರೇಟರ್ನಲ್ಲಿ 1 ಇರಲ್ಲ, ಬೇರೆ ಏನೋ ವ್ಯಾಲ್ಯೂಸ್ ಇರುತ್ತೆ ಅಥವಾ ಸಮ್ವಾಟ್ ಸಿಮಿಲರ್ ವ್ಯಾಲ್ಯೂಸ್ ಇರುತ್ತೆ. 2 ನಂಬರ್ಸ್ ಇದ್ದರೆ ಪ್ರೊಸೀಜರ್ ಸೇಮ್. 6 + 4√3 ಹೋಲ್ ಡಿವೈಡೆಡ್ ಬೈ 6 - 4√3. ಬೈ ಚಾನ್ಸ್ ನಿಮ್ಮ ಸ್ಕೂಲ್ನಲ್ಲಿ ಏನಾರ 3 ನಂಬರ್ಸ್ದು ಮಾಡಿಸಿದ್ದಾರೆ ಅಂತ ಅಂದರೆ ಬೇಕಾದ್ರೆ ಕಮೆಂಟ್ಸ್ನಲ್ಲಿ ಹಾಕಿ, ನಾನು 3 ನಂಬರ್ಸ್ನ ಹೇಳ್ಕೊಡ್ತೀನಿ. 3 ನಂಬರ್ಸ್ನ ರ್ಯಾಷನಲೈಸ್ ಮಾಡೋದು ಹೇಗೆ ಅಂತ. ಅದು ಈಸಿ ಇದೆ, ಏನೂ ಇಲ್ಲ. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ 6 - 4√3 is 6 + 4√3. ಇದರಲ್ಲಿ ಡೌಟೇ ಇರಬಾರ್ದು. 6 + 4√3 × 6 + 4√3 ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಟ್ ಇಸ್ ಫಸ್ಟ್ ಟರ್ಮ್ಸ್ ಸೇಮ್ ಇದೆ, ಸೆಕೆಂಡ್ ಟರ್ಮ್ಸ್ ಕೂಡ ಸೇಮ್ ಇದೆ, ಮಿಡಲ್ನಲ್ಲಿ ಸೈನ್ಸ್ ಕೂಡ ಸೇಮ್ ಇದೆ. ಸೊ ಇಟ್ ಈಸ್ a + b × a + b ವಿಚ್ ಇಸ್ a + b ಹೋಲ್ ಸ್ಕ್ವೇರ್. ಸೊ 6 + 4√3 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಯಾವಾಗಲೂ ನಿಮಗೆ 2 ನಂಬರ್ಸ್ ಬಂದುಬಿಟ್ರೆ a - b × a + b ಫಾರ್ಮ್ನಲ್ಲೇ ಬರುತ್ತೆ, ಮರಿಲೇ ಬೇಡ್ರಿ. 6 - 4√3 × 6 + 4√3. ಇಲ್ಲಿ ಈಗ ಎರಡು ಫಾರ್ಮುಲಾನ ನೀವು ಮಾಡಬೇಕಾಗುತ್ತೆ. ಕೆಲವು ಸ್ಕೂಲ್ನಲ್ಲಿದ್ದರೆ ಎಕ್ಸ್ಪ್ಯಾನ್ಷನ್ ಕೇಳಲ್ಲ, ಬಟ್ ಕೆಲವು ಸ್ಕೂಲ್ನಲ್ಲಿ ಕೇಳ್ತಾರೆ ಸಿಂಪ್ಲಿಫೈಡ್ ಆನ್ಸರ್. ಅದರಲ್ಲೂ CBSE ಮಕ್ಕಳಾಗಿರೋದ್ರಿಂದ ಕೇಳ್ತಾರೆ. a + b ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡೋಕೆ ಬರಬೇಕು, a - b ಅದೇ ಎರಡನ್ನೂ ಬರೆದು ಬಿಡೋಣ. ವಿ ನೋ ದ್ಯಾಟ್ a - b × a + b is equal to a² - b². ಹಾಗಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 6 - 4√3 × 6 + 4√3 ವಿಚ್ ಇಸ್ ಈಕ್ವಲ್ ಟು a ಜಾಗದಲ್ಲಿರೋದು 6. ಸೊ 6² - 4√3 ಹೋಲ್ ಸ್ಕ್ವೇರ್. ಸೊ ಆಗಲೇ ಹೇಳ್ಕೊಟ್ಟೆ, ಈಗ ಕ್ವಿಕ್ಕಾಗಿ ಮಾಡೋಕ್ಕೆ ಬರ್ಬೇಕು ನಿಮಗೆ. 6² is 36 - ಕ್ವಿಕ್ಕಾಗಿ ಟೇಬಲ್ಸು. 4² is 16. √3 ಹೋಲ್ ಸ್ಕ್ವೇರ್ is 3. 16 3s ಬರೀಲ್ಲ. ಇಲ್ಲಿ 16 × ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3. ಸೊ ಆನ್ಸರ್ ಇಸ್ 36 - 16 3s is 48. ಸೊ ದ ಆನ್ಸರ್ ಇಸ್ 12 ಅಂತ ಬರೀಬಾರ್ದು, -12. ಇಲ್ಲೇನು ಸೈನ್ ಇಲ್ಲ ಅಂದರೆ ಪ್ಲಸ್ ಸೈನ್ ಇದೆ, ಡಿಫ್ರೆಂಟ್ ಸೈನ್ಸ್ ಇದ್ದರೆ ಸಬ್ಟ್ರಾಕ್ಷನ್. 48 - 36 is 12 ಪರ್ಫೆಕ್ಟ್. ಬಟ್ ಗ್ರೇಟರ್ ನಂಬರ್ ಸೈನ್ನ ಕೊಡಬೇಕಾಗುತ್ತೆ. ಗ್ರೇಟರ್ ನಂಬರ್ ಇಸ್ 48. ಸೊ 48 ಪಕ್ಕದಲ್ಲಿ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ. ಸೊ ದ ಆನ್ಸರ್ ಇಸ್ -12. ಅದನ್ನು ಮಾಡಿದಾಗ ನ್ಯೂಮರೇಟರ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಿ. ನ್ಯೂಮರೇಟರ್ನ ಯಾವ ಫಾರ್ಮ್ನಲ್ಲಿದೆ, a + b ಹೋಲ್ ಸ್ಕ್ವೇರ. ವಿ ನೋ ದ್ಯಾಟ್ a + b ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು a² + b² + 2ab. ಆಮೇಲೆ ನಮ್ಮ ಸ್ಕೂಲ್ನಲ್ಲಿ a² + 2ab + b² ಅಂತ ಬರ್ಸಿದ್ದಾರೆ ಅಂತ ತಲಾಟೆ ಥರ ಹೇಳಿರ. ಎಲ್ಲ ಒಂದೇ ಕಾಮ್ಯುಟೇಟಿವ್ ಪ್ರಾಪರ್ಟಿ. a + b ಕ್ಯಾನ್ ಬಿ ರಿಟನ್ ಆಸ್ b + a. 6 + 4√3 ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 6² + 4√3 ಹೋಲ್ ಸ್ಕ್ವೇರ್ + 2 × 6 × 4√3.
ಸಬ್ಸ್ಟ್ಯೂಟ್ ಮಾಡೋಂಥದ್ದು ಭಾಳ ಈಸಿ. ಯಾಕೆ ಕಷ್ಟಪಡ್ತೀರ? 6 ಸ್ಕ್ವೇರ್ ಇಸ್ 36 ಪ್ಲಸ್ 4√3 ಹೋಲ್ ಸ್ಕ್ವೇರ್ ಆಲ್ರೆಡಿ ಸಿಂಪ್ಲಿಫೈ ಮಾಡೋದಲ್ಲ 48. ಮತ್ತೆ ಮಾಡ್ಕೋ ಕೂರ್ಬಾರ್ದು. 4 ಸ್ಕ್ವೇರ್ ಇಸ್ 16, √3 ಹೋಲ್ ಸ್ಕ್ವೇರ್ ಇಸ್ 3, 16 3 is 48. ಸೊ 48 ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್. ಮಲ್ಟಿಪ್ಲೈ ಮಾಡೋದು ಹೇಗೆ? ರ್ಯಾಷನಲ್ ಇರಾಷನಲ್ ಅಂತ ಗೊತ್ತಿರಬೇಕು. ರ್ಯಾಷನಲ್ ನಂಬರ್ ಮತ್ತು ಇರಾಷನಲ್ ನಂಬರ್ನ ಮಲ್ಟಿಪ್ಲೈ ಮಾಡ್ಬೋದು. ರ್ಯಾಷನಲ್ ಪಾರ್ಟ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು, ಇರಾಷನಲ್ ಪಾರ್ಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 2 6 12, 12 4 48 √3. ನೋಡಿ ಇವೆರಡೂ ರ್ಯಾಷನಲ್ ನಂಬರ್ಸು. ಸೊ ರ್ಯಾಷನಲ್ ನಂಬರ್ಸ್ನ ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು. 36 + 48 ಇಸ್ 78, 84 + 48 √3. ಬಟ್ ಇವೆರಡನ್ನು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋಕ್ಕಾಗಲ್ಲ. ರೀಸನ್ ಇಷ್ಟೇ, ಇರ್ಯಾಷನಲ್ ಪಾರ್ಟ್ ಕಂಟೈನ್ ಮಾಡ್ತಿದೆ. ಇರ್ಯಾಷನಲ್ ನಂಬರ್ನ ರ್ಯಾಷನಲ್ ನಂಬರ್ ಜೊತೆಗೆ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋಕ್ಕಾಗಲ್ಲ, ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ನ್ಯೂಮರೇಟ್ರದು ಸಿಂಪ್ಲಿಫೈಡ್ ವ್ಯಾಲ್ಯೂ ಬಂದು 84 + 48 √3. 84 + 48 √3 ಹೋಲ್ ಡಿವೈಡೆಡ್ ಬೈ -12. ಯಾರಕ್ಕೆ ಟೇಬಲ್ಸ್ ಚೆನ್ನಾಗಿ ಬರುತ್ತೆ? 12 ಟೇಬಲ್ಸ್ ಚೆನ್ನಾಗಿ ಬರುತ್ತೆ. ನೋಡಿದ ತಕ್ಷಣ ನ್ಯೂಮರೇಟ್ರ್ನಲ್ಲಿ 12ನ ಕಾಮನ್ ತೆಗಿಬೋದು ಅನ್ನೋದು ಗೊತ್ತಿರಬೇಕು. 12ನ ಕಾಮನ್ ತೆಗೆದ್ರೆ ಇಟ್ ಇಸ್ 12 7s 12 4 12 4 √3 ಅಂದರೆ 12 4 is 48 -12. ಸೊ ಯು ಕ್ಯಾನ್ ಕ್ಯಾನ್ಸಲ್ 12 ಆ್ಯಂಡ್ ಯಾವುದೇ ಕಾರಣಕ್ಕೂ ಡಿನಾಮಿನೇಟರ್ನಲ್ಲಿ ಮೈನಸ್ ಸೈನ್ ಇಡಬೇಡಿ. ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸಸ್ -7 ಮೈನಸ್ ಇಂಟು ಪ್ಲಸಸ್ -4√3. ಇದು ಡೌಟ್ ಆದರೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡಿ. ಮೈನಸ್ ಸೈನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಪ್ಲಸ್ ಇರುತ್ತೆ. ಸೊ ಮೈನಸ್ ಇಂಟು 7 + 4√3 ಹೋಲ್ ಡಿವೈಡೆಡ್ ಬೈ 1. ದಿಸ್ ಇಂಪ್ಲೈಸ್ -7 - 4√3 ಹೋಲ್ ಡಿವೈಡೆಡ್ ಬೈ 1. ಅಲ್ಲಿ 1 ಬರೆದ್ರೂ ನಡೆಯುತ್ತೆ, ಬರೀಲ್ಲ ಅಂದ್ರೂ ನಡೆಯುತ್ತೆ. ಬಟ್ 1 is a ರ್ಯಾಷನಲ್ ನಂಬರ್. ನೀವು ಇಲ್ಲಿ ನಿಲ್ಲಿಸಿದ್ರು ಬೇಕಾದ್ರೆ ಮಾರ್ಕ್ಸ್ ಕೊಡ್ತಾರೆ ಕಂಡಪ್ಪ. ಮಾರ್ಕ್ಸ್ ಸೆಕ್ಷನಲ್ಲಿ ನಿಮ್ಗೆ ಇಲ್ಲಿ ನಿಲ್ಲಿಸಿ ಕೊಡ್ತಾರೆ. ಬಟ್ CBSE ಮಕ್ಕಳಿಗೆ 3 ಮಾರ್ಕ್ಸಿಗೆ ಈ ಕ್ವಶನ್ ಇತ್ತು ಅಂದರೆ 3 ಮಾರ್ಕ್ಸ್ ಬೇಕು ಅಂತಂದರೆ ಕೀ ಆನ್ಸರ್ನಲ್ಲಿ ಈ ರಿಸಲ್ಟ್ ಇರುತ್ತೆ -7 - 4√3. ಸೊ ನೀವು ಆ ರಿಸಲ್ಟ್ನ ಬರ್ಸಿದ್ರೆ ನಿಮ್ಮ ಟೀಚರ್ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರೋದೇ ಇಲ್ಲ. ಇಲ್ಲಿಗೆ ಬರ್ಸಿದ್ರೆ ಕೆಲವು ಟೀಚರ್ಸ್ಗಳು, ಮೆಜಾರಿಟಿ ಟೀಚರ್ಸ್ ಕೊಡ್ತಾರೆ, ಬಟ್ ಕೆಲವರು ನನಗೆ ಫೈನಲಲ್ಲಿ ಏನಿದೆ ಅದೇ ಬರಬೇಕು ಅಂತ ಮಾರ್ಕ್ಸ್ನ ಕಳೀತಾರೆ. ಸೊ ಅದರಿಂದ ಹುಷಾರಾಗಿರಿ ಅಷ್ಟೇ. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಸೊ ಇಲ್ಲಿಗೆ ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಲೊಕೇಟ್ √2, √3, √5 ಮತ್ತು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಇದನ್ನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಕಣ್ರಪ್ಪ. ನಿಮಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲಿಂದ ಏನಂತಾರೆ, ಮೊದಲನೇ ಸಲ ವೀಡಿಯೋ ಮಾಡ್ತಿರೋದ್ರಿಂದ ಈಗ ನಾವು ಜನ ಇದ್ದು ಪಾಠ ಮಾಡೋದಕ್ಕೂ ಜಸ್ಟ್ ವೀಡಿಯೋ ರೆಕಾರ್ಡ್ ಮಾಡಿ ಪಾಠ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾರು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.